ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 29ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನು ಮಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಾರ್ಗದಲ್ಲಿ ನಾನು ಏನ್ ಮಾಡ್ತೇನೆ, ಅಧಿಕಾಶ್ಚರ್ಯವಾದ ಕಾರ್ಯಗಳನ್ನ, ಅಭಿವೃದ್ಧಿಯಾದ ಕಾರ್ಯಗಳನ್ನ ಇನ್ನು ಮಾಡ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಅದ್ಭುತವಾದ ಕಾರ್ಯಗಳಿಗಾಗಿ ನಾವು ಎಷ್ಟೋ ಸರ್ತಿ ಎದುರು ನೋಡ್ತಾ ಇರ್ತೇವೆ, ಆಶ್ಚರ್ಯವಾದ ಕಾರ್ಯಗಳಿಗಾಗಿ ನಾವು ಎಷ್ಟೋ ಸರ್ತಿ ಎದುರು ನೋಡ್ತಾ ಇರ್ತೇವೆ. ಆದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಮಧ್ಯದಲ್ಲಿ ಅದ್ಭುತವಾದ ಕಾರ್ಯವನ್ನ ನಾನು ಮಾಡ್ತೇನೆ, ಅತಿಶಯವಾದ ಮಾರ್ಗವನ್ನ ಮಾಡ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಆತನು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಿ ನಮ್ಮನ್ನ ಆಶೀರ್ವಾದಿಸುವಂತಹ ಉತ್ತಮವಾದ ಕುರುಬರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ದೇವರ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಅಪ್ಪ, ನೀನು ನನ್ನ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡು ಸ್ವಾಮಿ, ನೀನು ನನ್ನ ಕುಟುಂಬದಲ್ಲಿ ಅಧಿಕಾಶ್ಚರ್ಯವಾದ ಕಾರ್ಯವನ್ನ ಮಾಡು ಸ್ವಾಮಿ, ತಡೆಯ ಮಾರ್ಗಗಳನ್ನು ನೀಗಿಸು ದೇವರೇ ಎಂದು ಪ್ರಾರ್ಥಿಸುವಾಗ ದೇವರು ಅದ್ಭುತವಾದ ಕಾರ್ಯವನ್ನ ಮಾಡುವ ಆತರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಸಂಧಿಸಿರಿ. ನಿನ್ನ ಜನರ ಜೀವಿತದಲ್ಲಿ ದೇವರೇ ದೊಡ್ಡ ಕಾರ್ಯಗಳನ್ನು ನೀನು ಮಾಡು, ಆಶ್ಚರ್ಯವಾದ ಕಾರ್ಯಗಳನ್ನು ನೀನು ಮಾಡು ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.